ಈಗಾಗಲೇ ನಡೆದಿರುವಂತಹ ದುರಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಂಶಗಳು ಹೊರ ಬರ್ತಾನೆ ಇದ್ದಾವೆ. ಯಾಕಂದರೆ ಅನೇಕ ಅನುಮಾನಗಳಿದ್ವು. ಏನಾಯಿತು, ಹೇಗಾಯಿತು, ಯಾವ ಸ್ವರೂಪದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಅನ್ನೋದಕ್ಕೆ. ಯಾಕಂದರೆ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ನಂತರ ಕೇವಲ 15 ಸೆಕೆಂಡ್ಗಳ ಅಂತರದಲ್ಲಿ ಧ್ವಂಸ ಆಗುತ್ತೆ. ಇಷ್ಟು ಬೇಗನೆ ಆ ವಿಮಾನ ಧ್ವಂಸ ಆಗೋದಕ್ಕೆ ಕಾರಣ ಏನು? ವಿಮಾನ ಪತನಗೊಳ್ಳೋದಕ್ಕೆ ಕಾರಣ ಏನು? ವಿಮಾನ ಮೇಲಕ್ಕೆ ಹೋಗೋದ್ರ ಬದಲಿಗೆ, ಆಕಾಶದ ಎತ್ತರಕ್ಕೆ ಹೋಗೋ ಬದಲಿಗೆ ನೆಲಕ್ಕಪ್ಪಳಿಸಿದ್ದು ಯಾಕೆ? ನೆಲಕ್ಕಪ್ಪಳಿಸುವ ಸಂದರ್ಭದಲ್ಲಿ ಅದು ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಆ ಒಂದು ದೊಡ್ಡದಾದಂಥ ಬ್ಲಾಸ್ಟ್ ಕೂಡ ಆಗಿರುವಂಥದ್ದು. ಈ ಕ್ರಾಶ್ ಲ್ಯಾಂಡಿಂಗ್ ಹಾಗಾದರೆ ಯಾಕಾಯಿತು? ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಅನೇಕ ಅನುಮಾನಗಳಿದ್ವು. ಈಗ DGCA ಕೈ ಸೇರಿರ್ತಕ್ಕಂತಹ ಪ್ರಾಥಮಿಕ ವರದಿಯ ಒಂದಿಷ್ಟು ಅಂಶಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ನೆಟ್ವರ್ಕ್ 18ಗೆ ಉನ್ನತ ಮೂಲಗಳ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಕ್ಕಿಯೂ ಹೊಡೆದಿಲ್ಲ, ಓವರ್ಲೋಡ್ ಕೂಡ ಆಗಿಲ್ಲ. ಈ ವಿಮಾನದ ಪತನಕ್ಕೆ ಸಾಧ್ಯತೆಗಳನ್ನು ಗುರುತು ಹಾಕಿದಂತಹ ಸಂದರ್ಭದಲ್ಲಿ ಹಕ್ಕಿ ಹೊಡೆದಿರಬಹುದೇನೋ ಅನ್ನುವಂತಹ ಸಾಧ್ಯತೆ, ಓವರ್ಲೋಡ್ ಆಗಿರಬಹುದೇನೋ ಅನ್ನುವಂತಹ ಸಾಧ್ಯತೆ, ಆದರೆ ಅವು ಆಗಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಕಾರಣವೇ ಗೊತ್ತಾಗದೆ ನಿಗೂಢ ಪತನ ಆಗಿದೆ. ಇನ್ನಷ್ಟು ಈ ವಿಮಾನ ಪತನಕ್ಕೆ ಇರುವಂತಹ ಕಾರಣಗಳ ಹುಡುಕಾಟ ಮುಂದುವರೆದಿದೆ. ಘಟನಾ ಸ್ಥಳದಲ್ಲಿ DVR ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ಮುಂದುವರೆದಿದೆ. ಮತ್ತು ವಿದೇಶಗಳಿಂದ ಕೂಡ ಕಣ್ಣೀರಿಡುತ್ತಾ ಸಂಬಂಧಿಕರು ಬರ್ತಾ ಇದ್ದಾರೆ. ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಕೆಲ ವಿದ್ಯಾರ್ಥಿಗಳು. ಒಟ್ಟಾರೆಯಾಗಿ ಇಡೀ ದುರಂತ ಮನ ಕಲುಕುವಂತೆ ಮಾಡಿದೆ. ಅಹಮದಾಬಾದ್ನ ಒಂದೊಂದು ದೃಶ್ಯವೂ ಕೂಡ ಸಾವಿರ ಕಥೆಗಳನ್ನು ಹೇಳ್ತಾ ಇದ್ದಾವೆ. ಇಲ್ಲಿ ತಮ್ಮವರನ್ನು ಕಳ್ಕೊಂಡಂಥವರ ನೋವು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗಾಯಾಳುಗಳ ಪರಿಸ್ಥಿತಿ ಮತ್ತೊಂದು ಕಡೆ. ಹೀಗೆ ತನ್ನ ಪತ್ನಿಯ ಚಿತಾಭಸ್ಮವನ್ನು ಇಲ್ಲಿ ನದಿಯಲ್ಲಿ ಬಿಡೋದಿಕ್ಕೆ ಅಂತ ಹೇಳ್ಕೊಂಡು ಹುಟ್ಟೂರಿಗೆ ಬಂದಂತಹ ವ್ಯಕ್ತಿ ವಾಪಸ್ ಫ್ಲೈಟ್ ಹತ್ತಿದ್ರೆ ಆತ ಕೂಡ ಇಹಲೋಕವನ್ನು ತ್ಯಜಿಸಿದ್ದಾನೆ ಅಂತ ಹೇಳಿದರೆ ಎಂತಹ ಪರಿಸ್ಥಿತಿ ಇರಬಹುದು ಅನ್ನುವಂಥದ್ದು ನಮ್ಮ ಅರಿವಿಗೆ ಬರುತ್ತೆ. ಹಾಗಾದರೆ ಈ ವಿಮಾನ ದುರಂತಕ್ಕೆ ಕಾರಣಗಳಿಗೇನು? ಇದಕ್ಕೆ ಈಗ ಕಾರಣಗಳ ಹುಡುಕಾಟ ಬಹಳ ತೀವ್ರಗತಿಯಲ್ಲಿ ಸಾಗಿದೆ. ಅದರಲ್ಲಿ ಒಂದಿಷ್ಟು ಅಂಶಗಳು ಈಗ ಲಭಿಸ್ತಾ ಇರೋಂಥ, ಅಂದರೆ ಇದು ರೂಲ್ ಔಟ್ ಮಾಡಿರ್ತಕ್ಕಂತಹ ಕಾರಣಗಳು. ಈ ಅಂಶಗಳನ್ನು ರೂಲ್ ಔಟ್ ಮಾಡಲಾಗ್ತಿದೆ. ಈಗ ಸಿಕ್ಕಿರುವಂಥದ್ದು ಬ್ಲ್ಯಾಕ್ ಬಾಕ್ಸ್ನ ದೃಶ್ಯ. ಅಂದರೆ ಇವತ್ತು ಬೆಳಗಿಂದ ಕೂಡ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂಥದ್ದು ಮೊದಲಿಗೆ ಒಂದು ಮಾಹಿತಿ ಬಂದಿತ್ತು. ನಂತರ ಇಲ್ಲ, ಅದು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನೇರವಾಗಿ ಏರ್ ಇಂಡಿಯಾದವರನ್ನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಈಗ ಅಂತಿಮವಾಗಿ ಬ್ಲ್ಯಾಕ್ ಬಾಕ್ಸ್ ರಿಕವರಿ ಆಗಿದೆ. ಇದು ಈ ಪತನಗೊಂಡಿರ್ತಕ್ಕಂತಹ ವಿಮಾನದಲ್ಲಿದ್ದಂತಹ ಬ್ಲ್ಯಾಕ್ ಬಾಕ್ಸ್ ರಿಕವರಿ ಆಗಿದೆ. ಇದರಲ್ಲಿ ಬಹಳ ಮಹತ್ವದ ಅಂಶಗಳು ಸ್ಟೋರ್ ಆಗಿರುತ್ತವೆ. ಅಂದರೆ ಈ ವಿಮಾನ ದುರಂತಕ್ಕೆ ನಿಖರವಾಗಿ ಏನಾಗಿದೆ, ಯಾವ ಕಾರಣದಿಂದ ಈ ದುರಂತ ಸಂಭವಿಸಿದೆ, ಹೇಗಾಗಿದೆ ಈ ದುರಂತ, ಇದು ನಿಖರವಾಗಿ ಈ ಒಂದು ಬ್ಲ್ಯಾಕ್ ಬಾಕ್ಸ್ನ ಮೂಲಕವಾಗಿ ಸಿಗುವಂಥದ್ದಿದೆ. ಇದುವರೆಗೂ ಕೂಡ ಇದಕ್ಕಾಗಿ ಹುಡುಕಾಟ ನಡೆಸಲಾಗಿತ್ತು. ಮಧ್ಯಾಹ್ನದ ಹೊತ್ತಿಗೆ ಆಗಲೇ DVR ಸಿಕ್ಕಿತ್ತು, ವಿಮಾನದ ಕಾಕ್ಪಿಟ್ನ DVR ಸಿಕ್ಕಿತ್ತು. ಈಗ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಕೂಡ ಲಭಿಸಿದೆ. ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ತಾಂತ್ರಿಕ ಅಂಶಗಳು ಸಿಗಬಹುದು. ತಾಂತ್ರಿಕ ಅಂಶಗಳು ಅಂದರೆ ನಿಜಕ್ಕೂ ಕಡೆ ಕ್ಷಣದಲ್ಲಿ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಟೆಕ್ನಿಕಲ್ ರೀಸನ್ಸ್ ಏನಿದೆ ಅನ್ನೋಂಥದ್ದು ಕೂಡ ಗೊತ್ತಾಗಬಹುದು. ಆದರೆ ಈಗಾಗಲೇ ಕೈ ಸೇರಿರುವಂಥದ್ದು ಪ್ರಾಥಮಿಕ ವರದಿ. ಇದು ಬ್ಲ್ಯಾಕ್ ಬಾಕ್ಸ್ ಆಧಾರಿತವಾಗಿರುವಂಥದ್ದಲ್ಲ, DVR ಆಧಾರಿತವಾಗಿರುವಂಥದ್ದಲ್ಲ. ವಿಮಾನದ ಒಳಗಡೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಖರ ಕಾರಣಗಳು ಇದುವರೆಗೂ ಕೂಡ ಲಭ್ಯ ಆಗಿಲ್ಲ. ಹಾಗಿರುವಾಗ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಕಾರಣಗಳ ಹುಡುಕಾಟ ಹೇಗೆ ಸಾಗಿದೆ ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಈ ವಿಮಾನಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಮಾಹಿತಿಗಳಲ್ಲಿ ವಿಮಾನ ದುರಂತಕ್ಕೆ ಸಂಬಂಧಿಸಿದ ಪ್ರಾಥಮಿಕ ವರದಿ DGCAಗೆ ಸಲ್ಲಿಕೆ ಕೂಡ ಆಗಿದೆ. ಈಗಾಗಲೇ DGCAಗೆ ಈ ಒಂದು ವರದಿಯ ಸಲ್ಲಿಕೆ ಆಗಿದೆ. ವರದಿ ಸಲ್ಲಿಕೆ ಪ್ರಾಥಮಿಕ ವರದಿ ಇದು. ಅಂದರೆ ಯಾವ ಕಾರಣದಿಂದ ಈ ದುರಂತ ಸಂಭವಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಮಾನ ನೆಲಕ್ಕುರುಳಿದ ಬಗ್ಗೆ ನಿಖರ ಕಾರಣಗಳಿಗೆ ಇನ್ನೂ ಕೂಡ ಹುಡುಕಾಟ ಮುಂದುವರೆದಿದೆ. ಯಾಕೆಂದರೆ ಅಂತಿಮವಾಗಿ ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ನಂತರ ಇದನ್ನು ತಪಾಸಣೆಗೆ ಕಳಿಸಲಾಗುತ್ತೆ. ಇದನ್ನು ತಾಂತ್ರಿಕ ಅಧ್ಯಯನ ನಡೆಯುತ್ತೆ. DVR ಸಿಕ್ಕಿದೆ, ಅದರ ತಾಂತ್ರಿಕ ಅಧ್ಯಯನ ನಡೆಯುತ್ತೆ. FSLಗೆ ಅದನ್ನು ಕೂಡ ಕಳಿಸಿದ್ದಾರೆ. ಈಗ ಪ್ರಾಥಮಿಕ ವರದಿಯಲ್ಲಿನ ಅಂಶಗಳು ನ್ಯೂಸ್ 18ಗೆ ಲಭಿಸಿರುವಂಥದ್ದು. ಅಂದರೆ ಏನಾಗಿದೆ, ಯಾವುದನ್ನು ರೂಲ್ ಔಟ್ ಮಾಡಿದ್ದಾರೆ ಅನ್ನುವಂತಹ ಅಂಶಗಳು ಈಗ ನ್ಯೂಸ್ 18ಗೆ ಲಭ್ಯವಾಗಿದ್ದಾವೆ. DGCA ಮೂಲಗಳಿಂದ ನೆಟ್ವರ್ಕ್ 18ಗೆ ಪ್ರಾಥಮಿಕ ವರದಿಯ ಮಾಹಿತಿ ಲಭಿಸಿದೆ.
ಈ DGCAಗೆ ಸಲ್ಲಿಕೆ ಆಗಿರ್ತಕ್ಕಂತಹ ವರದಿಯ ಪ್ರಾಥಮಿಕ ವರದಿಯ ಅಂಶಗಳು ನೆಟ್ವರ್ಕ್ 18ಗೆ ಲಭ್ಯ ಆಗಿದೆ. DGCA ಮೂಲಗಳ ಪ್ರಕಾರ ಅಂದರೆ ಅವರಿಗೆ ಸಲ್ಲಿಕೆ ಆಗಿರುವಂತಹ ವರದಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ DGCA ಮೂಲಗಳು ದೃಢಪಡಿಸ್ತಾ ಇರುವಂಥದ್ದು ವಿಮಾನದ ಎಂಜಿನ್ಗೆ ಹಕ್ಕಿ ಬಡಿದಿರುವಂತಹ ಸಾಧ್ಯತೆ ಇಲ್ಲ. ಅಂದರೆ ಈ ಹಕ್ಕಿ ಬಡಿದಿರುವಂಥದ್ದಾಗಲಿ ಅಥವಾ ಹಕ್ಕಿ ಬಡಿದಿದ್ದಕ್ಕೆ ಪೂರಕವಾಗಿರ್ತಕ್ಕಂಥ ಯಾವುದೇ ಅಂಶಗಳು ಕೂಡ ಇಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಹಕ್ಕಿ ಬಡಿದು ಈ ವಿಮಾನ ದುರಂತ ಸಂಭವಿಸಿರಬಹುದು ಅನ್ನುವಂತಹ ಸಾಧ್ಯತೆಯನ್ನು ಅಲ್ಲಗಳೆಯಲಾಗಿದೆ, ಅದನ್ನು ರೂಲ್ ಔಟ್ ಮಾಡಲಾಗಿದೆ. ಈ ಸಾಧ್ಯತೆ ಇಲ್ಲ ಅಂತ ಹೇಳಿ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು DGCA ಮೂಲಗಳು ಹೇಳಿದ ಪ್ರಕಾರ ಪೈಲಟ್ ಕಾರಣದಿಂದ ಅಪಘಾತ ಸಾಧ್ಯತೆ ತೀರಾ ಕಡಿಮೆ ಅಂತ. ಅಂದರೆ ಪೈಲಟ್ ಏನೋ ಮಾಡದ ಕಾರಣದಿಂದಾಗಿ ಈ ಅಪಘಾತ ಸಂಭವಿಸಿರಬಹುದು ಅನ್ನುವಂತಹ ಸಾಧ್ಯತೆ. ಯಾಕಂದರೆ ಇನ್ನು ಟೇಕ್ ಆಫ್ ಆಗ್ತಾ ಇತ್ತಷ್ಟೇ. ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ ಆಲ್ ಅಲರ್ಟ್ ಇದ್ದೇ ಇರ್ತಾರೆ, ಸಂಪೂರ್ಣವಂತ ಅಲರ್ಟ್ ಇದ್ದೇ ಇರ್ತಾರೆ. ಹೀಗಾಗಿ ಪೈಲಟ್ನ ಕಾರಣದಿಂದ, ಪೈಲಟ್ ಲೋಪದಿಂದಾಗಿ ಈ ಅಪಘಾತ ಸಂಭವಿಸಿರಬಹುದು ಅನ್ನುವಂತಹ ಸಾಧ್ಯತೆಯೂ ಕೂಡ ಇಲ್ಲ ಅನ್ನೋದನ್ನು ಈಗಾಗಲೇ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋದನ್ನು DGCA ಮೂಲಗಳು ಕನ್ಫರ್ಮ್ ಮಾಡ್ತಾ ಇರುವಂಥದ್ದು. ಮೂರನೇದು, ವಿಮಾನದಲ್ಲಿ ಓವರ್ಲೋಡ್ ಸಾಧ್ಯತೆ. ಅಂದರೆ ಈ ವಿಮಾನದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಭಾರ ಇತ್ತು. ಈ ಅಗತ್ಯಕ್ಕಿಂತ ಹೆಚ್ಚು ಭಾರ ಇದ್ದ ಕಾರಣದಿಂದಾಗಿ, ಅದು ಓವರ್ಲೋಡ್ ಆದಂತಹ ಕಾರಣದಿಂದಾಗಿ ವಾಯು ಘರ್ಷಣೆಯ ಸಂದರ್ಭದಲ್ಲಿ ಅದು ಪತನಗೊಂಡಿರಬಹುದು, ಅದು ಸರಿಯಾಗಿ ಬ್ಯಾಲೆನ್ಸ್ ಆಗದೇ ಇರಬಹುದು, ಹಂಗಾಗಿ ಪತನಗೊಂಡಿರಬಹುದು ಅನ್ನೋಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕಲಾಗಿದೆ. ಯಾಕಂದರೆ ಇದರಲ್ಲಿ ಆಲ್ರೆಡಿ ಈ ವಿಮಾನದಲ್ಲಿ ಕೆಲವು ಪ್ಯಾಸೆಂಜರ್ಸ್ ಕೂಡ ಇರಲಿಲ್ಲ. ಅಂದರೆ ಎಲ್ಲ ಸೀಟ್ಗಳು ಭರ್ತಿ ಆಗಿರಲಿಲ್ಲ, ಕೆಲವು ಪ್ಯಾಸೆಂಜರ್ಸ್ ಬಂದಿರಲಿಲ್ಲ ಅನ್ನುವಂಥ ಅಂಶವೂ ಕೂಡ ಇರೋದು. ಹೀಗಾಗಿ ಈ ವಿಮಾನದಲ್ಲಿ ಅಂತಹ ಸಾಧ್ಯತೆಯೂ ಕೂಡ ಇಲ್ಲ, ಓವರ್ಲೋಡ್ನ ಸಾಧ್ಯತೆಯೂ ಕೂಡ ಇಲ್ಲ. ಹಾಗಾದರೆ ಮುಂದೇನು ಕಾರಣಗಳು, ಅಂದರೆ ಇನ್ನೂ ಈಗ ಹುಡುಕ್ತಾ ಇರುವಂತಹ ಕಾರಣಗಳು ಏನೇನಿದ್ದಾವೆ ಅನ್ನೋದನ್ನು ಕೂಡ ನಾವು ಅಂದರೆ ಈ ದುರಂತಕ್ಕೆ ಇರಬಹುದಾಗಿರುವಂತಹ ಇತರೆ ಸಾಧ್ಯತೆಗಳ ಬಗ್ಗೆಯೂ ಕೂಡ ನೋಡಲಾಗ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ 2 ಎಂಜಿನ್ಗಳಲ್ಲಿ ತಾಂತ್ರಿಕ ದೋಷದಿಂದ ಅಪಘಾತ ಆಗಿರಬಹುದು. ಯಾಕೆಂದರೆ ಯಾವುದೇ ಒಂದು ಎಂಜಿನ್ನಲ್ಲಿ ಮಾತ್ರ ತಾಂತ್ರಿಕ ದೋಷ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ವಿಮಾನ ಏಕಾಏಕಿ ಅದು ಪತನ ಆಗೋದಿಲ್ಲ, ಅಂದರೆ ಅದು ಕೆಳಕ್ಕೆ ಬರೋದಿಲ್ಲ. ಯಾವುದೇ ಒಂದು ಎಂಜಿನ್ನಲ್ಲಿ ಈ ವಿಮಾನದಲ್ಲಿ ಪರ್ಟಿಕ್ಯುಲರ್ಲಿ ಬೋಯಿಂಗ್ 787 ವಿಮಾನಕ್ಕೆ ಸಂಬಂಧಪಟ್ಟಂತೆ ಹೇಳೋದಿದ್ರೆ ಒಂದು ಎಂಜಿನ್ನ ಮೂಲಕವಾಗಿ ಕೂಡ ಅದು ನಂತರ ಪರಿಸ್ಥಿತಿ ಎಂಥದೇ ಪ್ರತಿಕೂಲ ಸಮಯದಲ್ಲೂ ಕೂಡ ಅದನ್ನು ಸೇಫ್ ಲ್ಯಾಂಡ್ ಮಾಡೋದಕ್ಕೆ ಅವಕಾಶಗಳಿತ್ತು. ಕ್ರಾಶ್ ಲ್ಯಾಂಡ್ ಆಗಬೇಕಾದಂತಹ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಇದೆ. ಹೀಗಿರುವಾಗ 2 ಎಂಜಿನ್ಗಳಲ್ಲಿ ಏನಾದರೂ ತಾಂತ್ರಿಕ ದೋಷ ಆಗಿರಬಹುದು, ಈ ಕಾರಣದಿಂದಾಗಿ ಅಪಘಾತ ಸಂಭವಿಸಿರಬಹುದು ಅನ್ನುವಂಥದ್ದು ಈ ದುರಂತಕ್ಕೆ ಇರುವಂತಹ ಇತರೆ ಸಾಧ್ಯತೆಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಎರಡನೇದು, ತೈಲ ಪೂರೈಕೆ ವ್ಯತ್ಯಯದಿಂದಾಗಿ ಎಂಜಿನ್ಗೆ ಹಾನಿ ಆಗಿರಬಹುದು. ಅಂದರೆ ಎಂಜಿನ್ಗೆ ಸಪ್ಲೈ ಆಗಬೇಕಾಗಿರುವಂತಹ ಇಂಧನದ ಸಪ್ಲೈ ಆಗುವಂತಹ ಸಂದರ್ಭದಲ್ಲಿ, ತೈಲದ ಸಪ್ಲೈ ಸಂದರ್ಭದಲ್ಲಿ ಎದುರಾಗಬಹುದಾಗಿರುವಂತಹ ಬ್ಲಾಕೇಜ್ಗಳಾಗಿರ್ಬೋದು. ಇದರಿಂದಾಗಿ ಏನು ರಿಯಲ್ ಆಗಿ ಸಿಗಬೇಕಾಗಿರ್ತಕ್ಕಂತಹ ಸ್ಪೀಡ್ ಎಂಜಿನ್ಗೆ ಸಿಗದೇ ಇದ್ದಿರಬಹುದು. ಇದರಿಂದಾಗಿ ತೈಲ ಪೂರೈಕೆ ವ್ಯತ್ಯಯದಿಂದಾಗಿ ಎಂಜಿನ್ಗೆ ಹಾನಿ ಆಗಿರ್ಬೋದು. ಆ ಕಾರಣದಿಂದಾಗಿ ಅಪಘಾತ ಸಂಭವಿಸಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಂತಿಮವಾಗಿ ಅದು ಕೂಡ ಒಂದು ವಿಮಾನವೂ ಕೂಡ ಒಂದು ವಾಹನವೇ, ಅದರಲ್ಲಿರುವಂತಹ ಎಂಜಿನ್, ಅದಕ್ಕಿರುವಂತಹ ತೈಲ ಸಪ್ಲೈ ಇದೆಲ್ಲವೂ ಕೂಡ ಕರೆಕ್ಟಾಗಿ ಕ್ಲಿಯರ್ ಆಗಿ ಇರಲೇಬೇಕು. ಅದು ಸಮರ್ಪಕವಾಗಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಇಂತಹ ಅಪಘಾತ ಆಗಿರ್ಬೋದು. ಅಂದರೆ ನಿರೀಕ್ಷಿತ ಸ್ಪೀಡ್ ಸಿಗದೇ ಇರ್ಬೋದು, ಕಂಟ್ರೋಲ್ ಸಿಗದೇ ಇರ್ಬೋದು, ಕಂಟ್ರೋಲ್ ಕೈ ತಪ್ಪಿರಬಹುದು ಅನ್ನುವಂತಹ ಸಾಧ್ಯತೆಯ ಬಗ್ಗೆಯೂ ಕೂಡ ಹುಡುಕಾಡ್ತಿದೆ. ಇನ್ನು ಗಾಳಿಯ ಒತ್ತಡ, ವೇಗಕ್ಕೆ ವಿಮಾನ ಸಮತೋಲನವನ್ನು ಕಳ್ಕೊಂಡಿರುವಂತಹ ಸಾಧ್ಯತೆ, ವಿಮಾನಕ್ಕೆ ರಿಯಲ್ ಆಗಿರುವಂತಹ ಸಮತೋಲನವನ್ನದು ಕಳ್ಕೊಂಡಿದೆ ಅಂತೇಳಿ ಅದಕ್ಕೇ ಕೆಲವು ಎಕ್ಸ್ಪರ್ಟ್ಗಳು ಹೇಳ್ತಿರೋ ಪ್ರಕಾರ ವಿಮಾನದ ಏನು ರೆಕ್ಕೆಗಳು ಓಪನ್ ಆಗಿರತಕ್ಕಂತಹ ರೀತಿಯನ್ನು ಗಮನಿಸಿದಾಗ ಇದು ಅಪಘಾತಕ್ಕೀಡಾಗುವಂತಹ ಲಕ್ಷಣವನ್ನು ಅದು ತೋರಿಸ್ತಾ ಇತ್ತು. ಇದು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲದಿರತಕ್ಕಂತಹ ಸ್ಥಿತಿಯಲ್ಲಿದ್ದು ಇದು ಅಪಘಾತಕ್ಕೀಡಾಗಬಹುದು ಅನ್ನುವಂಥದ್ದು. ಅಂದರೆ ಫ್ಲೈ ಆದಂತಹ ಸಂದರ್ಭದಲ್ಲಿ ವಿಮಾನದ ರೆಕ್ಕೆಗಳು ಚಾಚಿಕೊಂಡಿರುವಂತಹ ರೀತಿಯಿಂದ ಆ ಆ್ಯಂಗಲನ್ನು ನೋಡಿಕೊಂಡು ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಇದು ವಿಮಾನದಲ್ಲಿ ಯಾವುದೋ ತಾಂತ್ರಿಕ ತೊಂದರೆ ಇತ್ತು, ಈ ಕಾರಣಕ್ಕಾಗಿ ಅದಕ್ಕೆ ಸಮತೋಲನ ಸಿಕ್ಕಿಲ್ಲ, ಹಾಗಾಗಿ ಇಂಥದ್ದೊಂದು ಸ್ಥಿತಿ ನಿರ್ಮಾಣ ಆಗಿರಬಹುದು ಅನ್ನೋದರ ಬಗ್ಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಸಾಧ್ಯತೆಗಳ ಬಗ್ಗೆಯೂ ಕೂಡ ಈಗ ಹುಡುಕಾಟಗಳು ನಡೀತಾ ಇದ್ದಾವೆ, ಹೇಗಾಯಿತು ಅನ್ನೋದರ ಬಗ್ಗೆ. ಇನ್ನು ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಈಗ ರಿಕವರ್ ಮಾಡಿಕೊಳ್ಳಲಾಗಿದೆ. ಅಂತಿಮವಾಗಿ ಈ ದುರಂತ ನಡೆದಿರುವಂತಹ ಸೈಟ್ನಲ್ಲಿ ಈ ಬ್ಲ್ಯಾಕ್ ಬಾಕ್ಸನ್ನು
ರಿಕವರ್ ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಏನಿರುತ್ತೆ, ಏನು ಮುಖ್ಯ, ಯಾವ ಕಾರಣಕ್ಕಾಗಿ ಈ ಬ್ಲ್ಯಾಕ್ ಬಾಕ್ಸ್ ಮುಖ್ಯ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇಲ್ಲಿ ಪತನ ಹಿಂದಿನ ಕ್ಷಣಗಳ ಸಂಪೂರ್ಣ ಆಡಿಯೋ ರೆಕಾರ್ಡ್ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುತ್ತೆ. ಅಂದರೆ ATCಗೆ ಕಂಟ್ರೋಲ್ ರೂಮ್ಗೆ ಪೈಲಟ್ ಕಟ್ಟಿರ್ತಕ್ಕಂಥದ್ದು ಒಂದೇ ಮೆಸೇಜ್ ಅಂಥೇಳಿ, ಈಗಿರುವಂತಹ ಮಾಹಿತಿ ಪ್ರಕಾರ ATCಗೆ ಕೊಟ್ಟಿರ್ತಕ್ಕಂಥದ್ದು ಒಂದೇ ಮೆಸೇಜ್. ಅದಂದರೆ ಮೇ ಡೇ ಅನ್ನುವಂಥದ್ದು, ಅಂದರೆ ಡಿಸಾಸ್ಟರ್ ಆಗೋದಿದೆ, ದುರಂತ ಸಂಭವಿಸೋದಿದೆ, ಅಪಾಯದಲ್ಲಿದ್ದೀವಿ, ವಿನಾಶ ಆಗುವಂಥದ್ದಿದೆ ಅನ್ನುವಂಥ ಅರ್ಥ ಬರುವಂತಹ ಮೇ ಡೇ ಅನ್ನುವಂಥ ಸಂದೇಶ ಮಾತ್ರ ಅವರಿಂದ ಬಂದಿದೆ, ಹೊರತಾಗಿ ಬೇರೆ ಬಂದಿಲ್ಲ. ಆದರೆ ಇದರ ನಡುವೆ ಪೈಲಟ್ ಮತ್ತು ಕೋ ಪೈಲಟ್ ನಡುವೆ ಒಂದಿಷ್ಟು ಸಂಭಾಷಣೆ ಆಗಿರಲೂಬಹುದು ಇಮಿಡಿಯೇಟ್ ಆಗಿ, ದ ಫ್ರಾಕ್ಷನ್ ಆಫ್ ಸೆಕೆಂಡ್ಲಿ. ಯಾಕಂದರೆ ನಾವು ಹೀಗೆ ಮಾತಾಡ್ತಿರುವಂಥ 3-4 ಪದಗಳು ಬರೋದಕ್ಕೇನು 10 ಸೆಕೆಂಡ್ಗಳೇನು ಬೇಕಾಗೋದಿಲ್ಲ, ಅದು 3-4 ಸೆಕೆಂಡ್ಗಳಲ್ಲಿ ಬರುತ್ತೆ. ಹೀಗಿರುವಾಗ ಇಂತಹ ಸಾಧ್ಯತೆಗಳ ಬಗ್ಗೆಯೂ ಕೂಡ ಈಗ ಅಂದರೆ ಅಲ್ಲಿರಬಹುದಾಗಿರುವಂಥ ಅಲ್ಲಿ ಏನೇನು ಮಾತಾಡಿರಬಹುದು, ಪೈಲಟ್ ಮತ್ತು ಕೋ ಪೈಲಟ್ ನಡುವೆ ಏನು ಮೆಸೇಜ್ ಹರಿದಾಡಿದೆ, ಇದು ಈಗ ಗೊತ್ತಾಗುವಂಥದ್ದಿದೆ. ಕಾಕ್ಪಿಟ್ನಲ್ಲಿರುವಂಥ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇವೆಲ್ಲವೂ ಕೂಡ ರೆಕಾರ್ಡ್ ಆಗಿರ್ತವೆ. ಪೈಲಟ್ ಕೋ ಪೈಲಟ್ ನಡುವೆ, ಹಾಗೆಯೇ ಪೈಲಟ್ ಮತ್ತು ATC ನಡುವೆ ಏನು ಸಂಭಾಷಣೆ ಆಗಿದೆ ಅನ್ನುವಂಥದ್ದು. ಕಿತ್ತಳೆ ಬಣ್ಣದ ಬ್ಲ್ಯಾಕ್ ಬಾಕ್ಸ್ನಲ್ಲಿ 2 ಡಿವೈಸ್ಗಳು ಇರ್ತವೆ. ಅಂದರೆ ಇದು ಟೆಕ್ನಿಕಲಿ ಇದರೊಳಗಡೆ 2 ಡಿವೈಸ್ಗಳಿರ್ತವೆ. ಅವುಗಳಲ್ಲಿ ಎಲ್ಲ ಅಂಶಗಳು ಕೂಡ ಸ್ಟೋರ್ ಆಗಿರ್ತವೆ. ಅಂದರೆ ಒಂದು ಟೆಕ್ನಿಕಲಿ ಏನು ಸಮಸ್ಯೆ ಆಗಿದೆ, ಎಂಜಿನ್ನ ಸಮಸ್ಯೆಯನ್ನು ಹಿಡಿದು ಟೆಕ್ನಿಕಲಿ ಏನಾದರೂ ಸಮಸ್ಯೆಗಳಿದ್ದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಿಗ್ನಲ್ ಕೂಡ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರಬಹುದು, ಅಥವಾ ಸಂಭಾಷಣೆಗೆ ಸಂಬಂಧಪಟ್ಟಂತೆ ಪೈಲಟ್ ಮತ್ತು ATC ನಡುವಿನ ಸಂಪೂರ್ಣ ಸಂಭಾಷಣೆಯು ಕೂಡ ಇದರಲ್ಲಿ ಸಿಗುತ್ತೆ, ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅವ್ರಿಗೇನು ಮಾತನಾಡಿದ್ದಾರೆ, ATC ಅವರು ಏನು ಹೇಳಿದ್ದಾರೆ. ಹಾಗೆಯೇ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ATCಯಿಂದ ಏನು ಕಮಾಂಡ್ ಬಂದಿತ್ತು ಅದಕ್ಕೆ ಪೈಲಟ್ ಏನು ರೆಸ್ಪಾಂಡ್ ಮಾಡಿದ್ರು. ಈಗ ಅಂತಿಮವಾಗಿ ರೆಸ್ಪಾನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಡಿಸಾಸ್ಟರ್ಗಿಂತ ಮುಂಚಿತವಾಗಿ ಬಂದಿರುವಂಥದ್ದು. ಆದರೆ ಅದಕ್ಕೂ ಪೂರ್ವದಲ್ಲಿ ಏನು ಮೆಸೇಜ್ಗಳು ಬಂದಿದ್ದಾವೆ, ಈ ಎಲ್ಲ ಅಂಶಗಳು ಕೂಡ ಪೈಲಟ್ ಮತ್ತು ATC ನಡುವಿನ ಸಂಪೂರ್ಣ ಸಂಭಾಷಣೆಯು ಕೂಡ ಇದರಲ್ಲಿ ಸಿಗುತ್ತೆ ಈ ಒಂದು ಬ್ಲ್ಯಾಕ್ ಬಾಕ್ಸ್ ಮೂಲಕವಾಗಿ. ಹವಾಮಾನ ವೈಪರೀತ್ಯ, ವಿಮಾನದ ವೇಗ, ವರ್ತನೆ, ಎಂಜಿನ್ ಸ್ಥಿತಿಗತಿ ಇವೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಹವಾಮಾನದ ಸ್ಥಿತಿಗತಿ ಅಂದರೆ ನಿನ್ನೆ ವಿಮಾನ ಟೇಕ್ ಆಫ್ ಆದಲ್ಲಿದ್ದ ನಂತರ ಅದು ಮೊದಲಿಗೆ ಏನು ಭೂಮಿಯಿಂದ ಮೇಲಕ್ಕೆ ಎದ್ದಾಗ, ಅಂದರೆ ಅದು ಗಾಳಿಯಲ್ಲಿ ಹಾರದಂತಹ ಸಂದರ್ಭದಲ್ಲಿ, ರನ್ವೇಯಿಂದ ಮೇಲಕ್ಕೆ ಬಂದಂತಹ ಸಂದರ್ಭದಲ್ಲಿ ಎದುರಾಗಿರಬಹುದಾಗಿರುವ ಯಾವುದೇ ಸಾಧ್ಯತೆಗಳ ಬಗ್ಗೆ, ಅದು ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಸಾಧ್ಯತೆಗಳು, ನಿಜಕ್ಕೂ ಅದು ಬ್ಯಾಲೆನ್ಸ್ ತಪ್ಪಿತ ಅನ್ನುವಂಥದ್ದು. ಹಾಗೆಯೇ ವಿಮಾನದ ವೇಗ, ಅದು ಯಾಕೆ ಕಂಟ್ರೋಲ್ ಕಡಿಮೆ ಆಗಿದೆ, ಅದು ನಿರೀಕ್ಷಿತ ವೇಗದಲ್ಲಿ ಯಾಕೆ ಹೋಗಿಲ್ಲ, ಅದು ಕೇವಲ 685 ಅಡಿಯವರೆಗೆ ಮಾತ್ರ ಹೇಗೆ ಹೋಗೋದಕ್ಕೆ ಸಾಧ್ಯ ಆಯಿತು, ಈ ವಿಚಾರಗಳು ಇದೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹುಡುಕಲಾಗುತ್ತೆ. 25 ಗಂಟೆಗಳ ಸಂಪೂರ್ಣ ಚಿತ್ರಣ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುತ್ತೆ. ಅಂದರೆ ವಿಮಾನ ಪತನಗೊಳ್ಳೋದಕ್ಕಿಂತ ಮುಂಚಿತವಾಗಿರುವಂಥ 25 ಗಂಟೆಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅಡಕಾಗಿರುತ್ತೆ. ದುರಂತದ ಕಾರಣ ತಿಳಿಯೋದಕ್ಕೆ ಬ್ಲ್ಯಾಕ್ ಬಾಕ್ಸನ್ನು ರಿಟ್ರೀವ್ ಮಾಡಲಾಗುತ್ತೆ. ಇದರಲ್ಲಿ ಇರುವಂತಹ ಅಂಶಗಳನ್ನು ರಿಟ್ರೀವ್ ಮಾಡ್ತಾರೆ ಮತ್ತು ಇದನ್ನು ಕೂಡ ಒನ್ಸ್ ಅಗೇನ್ FSLಗೆ ಕಳಿಸ್ತಾರೆ. FSLನವರು ಬ್ಲ್ಯಾಕ್ ಬಾಕ್ಸ್ ಮತ್ತು DVR ಇವೆರಡನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿರುವಂತಹ ಟೆಕ್ನಿಕಲ್ ಅಂಶಗಳನ್ನು ಅವರು ಪ್ರತಿಯೊಂದನ್ನು ಕೂಡ ರಿಟ್ರೀವ್ ಮಾಡ್ಕೊಳ್ತಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಬ್ಲ್ಯಾಕ್ ಬಾಕ್ಸ್ ಅಧ್ಯಯನ ಮಾಡೋದಕ್ಕೆ 2ರಿಂದ 4 ವಾರಗಳು ಬೇಕಾಗುತ್ತೆ. ಅಂದರೆ ಅದು ಇಮಿಡಿಯೇಟಾಗಿ ಸಿಗಲ್ಲ, ಏನಿತ್ತು ಏನು ಕಾರಣ ಅನ್ನೋದು ಇಮಿಡಿಯೇಟಾಗಿ ಸಿಗಲ್ಲ. 2ರಿಂದ 4 ವಾರಗಳು ಬೇಕಾಗುತ್ತೆ ಅದರ ಬಗ್ಗೆ ಏನು ಮಾಹಿತಿ ಸಿಗೋದಕ್ಕೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಸಿಗುವಂತಹ ಆಡಿಯೋ ಜೊತೆಗೆ ಪತನದ ಸಮಯವನ್ನು ಹೋಲಿಕೆ ಮಾಡಲಾಗುತ್ತೆ. ಅಂದರೆ ಅದರಲ್ಲಿರುವಂಥ ಆಡಿಯೋ, ಅಂದರೆ ಕಮಾಂಡ್ ಕೊಟ್ಟ ನಂತರ ಅಥವಾ ಅವರು ಮಾತನಾಡಿದ ನಂತರ ಎಷ್ಟು ಸೆಕೆಂಡ್ಗಳಲ್ಲಿ ಅಥವಾ ಎಷ್ಟು ಮಿಲಿ ಸೆಕೆಂಡ್ಗಳಲ್ಲಿ ಈ ಪತನ ಸಂಭವಿಸಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಸಿಗುವಂತಹ ಆಡಿಯೋ ಜೊತೆಗೆ ಪತನದ ಸಮಯದ ಹೋಲಿಕೆಯನ್ನು ಮಾಡಲಾಗುತ್ತೆ. ಹೀಗೆ ಈ ಇಡೀ ವಿಮಾನ ದುರಂತ ಹೇಗೆ ಸಂಭವಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ್ದಾಗಿರುವಂತಹ ಬ್ಲ್ಯಾಕ್ ಬಾಕ್ಸ್ ಈಗ ಲಭ್ಯ ಆಗಿದೆ. ಆದರೆ ಇವೆಲ್ಲವೂ ಕೂಡ ವಿಮಾನದಲ್ಲಿ ಇರಬಹುದಾಗಿರ್ತಕ್ಕಂತಹ ರೆಕಾರ್ಡ್ ಆಗಿರಬಹುದಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದರಿಂದ ಆಚೆಗೂ ಕೂಡ ಬ್ಲ್ಯಾಕ್ ಬಾಕ್ಸ್ಗೆ ಸಿಗದೇ ಇರತಕ್ಕಂತಹ ಕಾರಣಗಳು ಕೂಡ ಈ ಅಪಘಾತಕ್ಕೆ ಕಾರಣಗಳಾಗಿರುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ನು ಈ ದುರಂತ ವಿಶ್ವ ರಾಷ್ಟ್ರಗಳಿಗೂ ಕೂಡ ಪಾಠ ಆಗಿದೆ. ಯಾಕೆಂದರೆ ಬೋಯಿಂಗ್ 787 ವಿಮಾನದ ಮೊದಲ ಪತನ ಇದಾಗಿದೆ. ಈ ವಿಮಾನದ
ತಾಂತ್ರಿಕತೆ ಬಹಳ ಉತ್ಕೃಷ್ಟ ಮಟ್ಟದಲ್ಲಿದೆ ಅನ್ನೋದನ್ನ ಬೋಯಿಂಗ್ ಸಂಸ್ಥೆ ಕ್ಲೇಮ್ ಮಾಡ್ಕೊಳ್ತಾ ಇತ್ತು. ಆದರೆ ಕಳೆದ ವರ್ಷನೇ ಇದರ ತಾಂತ್ರಿಕತೆಗೆ ಸಂಬಂಧಪಟ್ಟಂತೆ ಕೆಲವು ಸವಾಲುಗಳನ್ನು ಎತ್ತಲಾಗಿತ್ತು. 787ನಲ್ಲೂ ಕೂಡ ತಾಂತ್ರಿಕ ದೋಷಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸವಾಲುಗಳು ಬಂದಿದ್ವು. ಹೀಗಾಗಿ ಅಮೆರಿಕ ಸೇರಿದಂತೆ ವಿಶ್ವದ ಇತರೆ ರಾಷ್ಟ್ರಗಳ ತಜ್ಞರ ಸಲಹೆಯನ್ನು ಕೂಡ ಈಗ ಪಡಿಬೇಕಾಗತ್ತೆ. ಏನಾಗಿದೆ, ಏನು ಕತೆ ಅಂತ ಹೇಳಿ. ಯಾಕಂದರೆ ಇಂಥದ್ದೊಂದು ವಿಮಾನ ಪತನ ಆದಾಗ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳು ಇದೇ ಸೀರೀಸ್ನ ವಿಮಾನಗಳನ್ನು ಹೊಂದಿರ್ತಾರೆ, ಇದೇ ಕ್ಯಾಟಗರಿಯ ವಿಮಾನವನ್ನು ಹೊಂದಿರ್ತಾರೆ. ಹಾಗಿರುವಾಗ ಅವ್ರಿಗೂ ಕೂಡ ಇದು ಒಂದು ರೀತಿಯಂತೆ ಎಚ್ಚರಿಕೆ ಗಂಟೆ ಆಗಿರುತ್ತೆ. ಸಮಗ್ರ ತನಿಖೆ, ನಿಖರ ಕಾರಣ ತಿಳಿಯುವಂಥದ್ದು ವಿಶ್ವ ರಾಷ್ಟ್ರಗಳಿಗೂ ಕೂಡ ಈಗ ಮುಖ್ಯ ಆಗಿದೆ. ಈ ದುರಂತಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಕೇವಲ ಇದು ಏನು ಟಾಟಾ ಸಂಸ್ಥೆಯವರಿಗೆ, ಏರ್ ಇಂಡಿಯಾ ಸಂಸ್ಥೆಯವರಿಗೆ ಮಾತ್ರ ಮುಖ್ಯ ಅಲ್ಲ, ಇದು ವಿಶ್ವದ ಎಲ್ಲ ವಿಮಾನಯಾನ ಸಂಸ್ಥೆಗಳಿಗೂ ಕೂಡ ಬಹಳ ಮುಖ್ಯವಾದಂತಹ ಮಾಹಿತಿ ಆಗಿರುತ್ತೆ ಇದರಲ್ಲಿ ಏನಾಯಿತು ಅನ್ನುವಂಥದ್ದು. ಇನ್ನು ಇವತ್ತು ಈ ಘಟನಾ ಸ್ಥಳಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಭೇಟಿ ಕೊಟ್ಟಿದ್ರು. ಅವರು ವಿಮಾನ ಪತನಗೊಂಡಿರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟರು, ಅಲ್ಲಿರುವಂತಹ ಅವಶೇಷಗಳನ್ನು ನೋಡಿದರು, ಹೇಗೆ ಈ ದುರಂತ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು. ಗುಜರಾತ್ ಮುಖ್ಯಮಂತ್ರಿ ಮತ್ತು ವಿಮಾನಯಾನ ಸಚಿವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ರು. ಅಲ್ಲಿ ಬಿದ್ದಿರುವಂತಹ ವಿಮಾನದ ಏನು ಅವಶೇಷಗಳನ್ನು ಕೂಡ ಅವರು ನೋಡಿದರು. ಬಹುತೇಕ ಇಲ್ಲಿ ಹೇಳ್ತಾ ಇರುವಂಥವರು ಅವ್ರ ಜೊತೆಗಿದ್ದಂತಹ ಅಧಿಕಾರಿಗಳಿಂದ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮೆಡಿಕಲ್ ಹಾಸ್ಟೆಲ್ ಕಟ್ಟಡವನ್ನು ಕೂಡ ಪ್ರಧಾನಿ ಮೋದಿಯವರು ಪರಿಶೀಲನೆ ನಡೆಸಿದ್ದಾರೆ. ವಿಮಾನದ ಕುರುಹುಗಳ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಎಲ್ಲಿ ಅದು ಮೊದಲಿಗೆ ಬಡಿದಿರಬಹುದು ಅನ್ನುವಂತಹ ಸ್ಥಳದ ಬಗ್ಗೆಯೂ ಕೂಡ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸುಟ್ಟು ಕರಕಲಾದ ವಾಹನಗಳ ಪರಿಶೀಲನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಾಡಿದ್ದಾರೆ. ಹೀಗೆ ಈ ಒಂದು ಘಟನೆಗೆ ಕಾರಣಗಳಾಗಿರ್ತಕ್ಕಂತಹ ಅಂಶಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇದಾದ ನಂತರ ಘಟನಾ ಸ್ಥಳಕ್ಕೆ ಭೇಟಿಯಾದ ನಂತರ ಗಾಯಾಳುಗಳನ್ನು ಕೂಡ ಪ್ರಧಾನಿ ಮೋದಿಯವರು ಭೇಟಿಯಾದರು. ಈ ಒಂದು ದುರಂತದಲ್ಲಿ ಬದುಕಿ ಉಳಿದಿರುವಂಥ ಏಕೈಕ ವ್ಯಕ್ತಿ, ಅಂದರೆ ಈ ದುರಂತಕ್ಕೀಡಾದಂತಹ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ವ್ಯಕ್ತಿ ಇವರನ್ನು ಮಾತನಾಡಿಸಿದ್ದಾರೆ ಪ್ರಧಾನಿ ಮೋದಿಯವರು. ಘಟನೆ ಹೇಗಾಗಿದೆ ಅನ್ನೋದನ್ನು ಅವರಿಂದ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು, ವಿಮಾನದ ಒಳಗಡೆ ಏನಾಯಿತು ಅನ್ನೋದನ್ನು ಖುದ್ದು ತಾವೇ ಅವ್ರ ಜೊತೆಗೆ ಸ್ವತಃ ಮಾತನಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅವರಿಗೆ ಧೈರ್ಯ ಹೇಳಿದ್ದಾರೆ. ಪತನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಪ್ರಧಾನಿ ಮೋದಿಯವರು ಮಾಡಿದರು. ಬದುಕುಳಿದ ರಮೇಶ್ ಭೇಟಿಯಾಗಿ ಮೋದಿಯವರು ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ, ಅವರ ಆರೋಗ್ಯ ಸ್ಥಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ರಮೇಶ್ ಅವರು ಮಾತನಾಡಿದ್ದಾರೆ, ಏನಾಗಿದೆ ಅನ್ನೋದ್ರ ಬಗ್ಗೆ, ಈ ದುರಂತದ ಸಂದರ್ಭದಲ್ಲಿ ಅವರು ಹೇಗೆ ಪಾರಾದರು ಅನ್ನೋದನ್ನು ಅವರು ವಿವರಿಸಿದ್ದಾರೆ. टेक ऑफ के बाद 1 मिनट के अंदर ही जब टेक ऑफ हुआ ना तो सडनली 5-10 सेकंड कैसे लगा जैसे स्टक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई, ग्रीन और वाइट. बाद में वो पता नहीं वो प्लेन टेक ऑफ ज़्यादा करने के लिए वो रेस जो बोलते हैं क्या, रेस दिया होगा ऐसा कुछ, और सीधा स्पीड में ही घुस गया जहाँ वो क्या था वो हॉस्टल था, एक हॉस्पिटल का. हाँ, हॉस्टल में. और सब सामने सब नहीं, क्योंकि आई थिंक मेरे को जब मैं जो साइड पे था ना, वो साइड हॉस्टल पे नहीं लैंड हुई थी. हॉस्टल के जो ग्राउंड फ्लोर है ना, जैसे नीचे वहाँ लैंड हुई थी. तो मुझे दूसरे के बारे में मेरे को पता नहीं, लेकिन मैं जहाँ लैंड हुआ था ना वो नीचे की साइड थी. तो जब वहाँ थोड़ा पेस भी था प्लेन के जब बाहर, तो जब जैसे मेरा डोर टूटा ना सब, तो मैंने देखा ना जब सामने कि थोड़ा इधर पेस है, मैं ट्राई कर सकता हूँ निकलने के लिए. तो मैंने ट्राई किया निकलने के लिए, तो फिर मैं निकल गया उधर, क्योंकि अपोजिट साइड पे थे ना वो बिल्डिंग का वो था ना दीवार, तो उधर से कोई शायद नहीं निकल सका होगा. ಅಂದರೆ ಆ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಅವರು ಹೇಳಿದ್ದಾರೆ. ರಮೇಶ್ ಅವರು ಹೇಳಿರೋ ಪ್ರಕಾರ ಈ ಇಡೀ ದುರಂತ ಸಂಭವಿಸಿದ ಸಂದರ್ಭದಲ್ಲಿ ಅವರು ಆ ಒಂದು ನಿಮಿಷದ ಒಳಗಡೆನೆ ಆ ವಿಮಾನ ಪತನದ ಕಡೆಗೆ ಹೋಗಿತ್ತು ಅಂತ ಹೇಳಿ. ಅಂದರೆ ಆ 1 ನಿಮಿಷದ ಒಳಗಡೆ ಸಂಭವಿಸಿರುವಂಥ ಅಷ್ಟು ಘಟನೆಗಳ ಸಂದರ್ಭದಲ್ಲಿ ಬಹಳ ಸಮಯ ಪ್ರಜ್ಞೆಯಿಂದ ಮತ್ತು ಲಕ್ಕಿಲಿ ಅವ್ರಿಗೆ ಎಕ್ಸಿಟ್ ಡೋರ್ ಪಕ್ಕದಲ್ಲಿನೇ ಅವರು ಕೂಡ ಅವರ ಸೀಟ್ ಕೂಡ ಇದ್ದಂತಹ ಕಾರಣದಿಂದಾಗಿ ಆ ಡೋರ್ಗೆ ರಶ್ ಆಗೋದಕ್ಕೆ ಸಾಧ್ಯ ಆಯಿತು, ಅವರು ಹೊರಗೆ ಬರೋದಕ್ಕೂ ಕೂಡ ಸಾಧ್ಯ ಆಗಿದೆ ಅನ್ನೋದು ಗೋಚರಿಸುತ್ತೆ. ಇನ್ನು ಅಧಿಕಾರಿಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಗುಜರಾತ್ನ ಮುಖ್ಯಮಂತ್ರಿ ಸೇರಿದಂತೆ ಇತರ ಎಲ್ಲ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ವಿಮಾನಯಾನ ಸಚಿವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಗ್ರಹಿಸಿದ್ದಾರೆ. ಏನಾಗಿದೆ, ಏನು ಕತೆ, ಯಾವ ರೀತಿಯಾದಂತಹ
ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಕಾರಣಗಳ ಬಗ್ಗೆ ವಿಮಾನಯಾನ ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಸಾಧ್ಯತೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಗಾಯಾಳುಗಳ ಚಿಕಿತ್ಸೆ, ಊಟ, ವಸತಿ ವ್ಯವಸ್ಥೆಗೂ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಬೇಕು ಅಂತ ಹೇಳಿ. ಮೃತದೇಹಗಳ ಹಸ್ತಾಂತರ, ಊರುಗಳಿಗೆ ತಲುಪಿಸುವಂತಹ ವ್ಯವಸ್ಥೆಗಳ ಪರಾಮರ್ಶೆಯನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮಾಡಿದ್ದಾರೆ. ಈ ಮೂಲಕ ಇಮಿಡಿಯೇಟ್ ಆಗಿ ಏನೇನು ಆ್ಯಕ್ಷನ್ಸ್ ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಪ್ರಧಾನಿ ಮೋದಿಯವರು ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಅವರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ಮೋದಿಯವರ ನಾಯಕತ್ವದಲ್ಲೇ ಇದ್ದಂತಹ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರು ಅವ್ರನ್ನ ಕಳೆದ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ವಿಜಯ್ ರೂಪಾನಿಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಿಸಿ ಭೂಪೇಂದ್ರ ಪಟೇಲ್ರನ್ನ ಮುಖ್ಯಮಂತ್ರಿ ಮಾಡಲಾಗಿತ್ತು. ಆದರೆ ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಸಾವಿಗೆ ಮೋದಿಯವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳೋದಕ್ಕೂ ಕೂಡ ಸಾಧ್ಯ ಆಗದಂತಹ ಸ್ಥಿತಿ. ಯಾಕಂದರೆ ತಮ್ಮ ಜೊತೆಗೆ ಒಡನಾಟದಲ್ಲಿದ್ದಂತಹ ವ್ಯಕ್ತಿ ಈ ರೀತಿಯಾದಂಥ ಒಂದು ದುರಂತ ಸಾವು ಆಗಬಹುದು ಅನ್ನೋದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅವರ ಕುಟುಂಬಸ್ಥರಿಗೆ, ಅವರ ಮನೆಯವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ಮೋದಿಯವರು ಮಾಡಿದ್ದಾರೆ. ಈ ಫೋಟೋವೇ ಹೇಳುತ್ತೆ, ಮೋದಿಯವರಲ್ಲೂ ಕೂಡ ಮಾತನಾಡೋದಕ್ಕೆ ಅಥವಾ ಸಾಂತ್ವನ ಹೇಳೋದಕ್ಕೆ ಮಾತುಗಳಿರಲಿಲ್ಲ. ಒಡನಾಡಿಯನ್ನು ಕಳ್ಕೊಂಡಿರ್ತಕ್ಕಂತಹ ದುಃಖ ಅವ್ರಿಗೂ ಕೂಡ ಕಾಡ್ತಾ ಇತ್ತು. ಲಂಡನ್ನಿಂದ ಬಂದಿರುವಂತಹ ವಿಜಯ್ ರೂಪಾನಿ ಪತ್ನಿ, ಯಾಕೆಂದರೆ ಅವರು ಲಂಡನ್ನಲ್ಲಿದ್ದರು, ಇಮಿಡಿಯೇಟ್ ಆಗಿ ವಿಚಾರ ಗೊತ್ತಾಗ್ತಿದ್ದಂಗೆ ಅವರು ವಾಪಸ್ ಭಾರತಕ್ಕೆ ಬಂದಿದ್ದಾರೆ, ಅಹಮದಾಬಾದ್ ತಲುಪಿದ್ದಾರೆ. ಅಲ್ಲಿ ತಲುಪ್ತಾ ಇದ್ದಂಗೆ ಪ್ರಧಾನಮಂತ್ರಿ ಮೋದಿಯವರು ಕೂಡ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಇನ್ನು ಏರ್ ಇಂಡಿಯಾದ ಸಿಇಒ ಕೂಡ ಈ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಏರ್ ಇಂಡಿಯಾದ ಸಿಇಒ ವಿಲ್ಸನ್ ಜೊತೆಗೆ ಪ್ರಧಾನಮಂತ್ರಿ ಮೋದಿಯವರು ಕೂಡ ಸಭೆಯನ್ನು ನಡೆಸಿದ್ದಾರೆ. ವಿಲ್ಸನ್ ಕ್ಯಾಂಬೆಲ್ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಏರ್ ಇಂಡಿಯಾದ ಸಿಇಒ ಭೇಟಿ ಕೊಟ್ಟು ಸುಮಾರು 20 ನಿಮಿಷಗಳ ಕಾಲ ಪ್ರಧಾನಮಂತ್ರಿ ಜೊತೆಗೆ ಸಿಇಒ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಘಟನೆ ಹೇಗಾಗಿದೆ, ಏನಾಗಿರಬಹುದು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪತನದ ಬಳಿಕ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆಯೂ ಕೂಡ ಪ್ರಧಾನಮಂತ್ರಿಯವರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಏನಾಗಿದೆ ಮತ್ತು ನಾವು ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋಂತಹ ವಿಚಾರದಲ್ಲೂ ಕೂಡ ಅವರು ಪ್ರಧಾನಮಂತ್ರಿ ಮೋದಿಯವರಿಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಬಹಳ ಉನ್ನತ ಮಟ್ಟದಲ್ಲಿ ನಡೀಬಹುದಾಗಿರತಕ್ಕಂತಹ ಕ್ರಮಗಳಾಗ್ತವೆ. ಆದರೆ ಈ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ ಅನ್ನುವಂಥದ್ದು. ಆಸ್ಪತ್ರೆಯಲ್ಲಿರುವಂತಹ ತಮ್ಮವರನ್ನು ಕಳ್ಕೊಂಡಿರುವಂತಹವರ ಗೋಳನ್ನು ನೋಡಿದಾಗ, ಅವರ ಪರಿಸ್ಥಿತಿಯನ್ನು ಗಮನಿಸಿದಾಗ, ಯಾಕಂದರೆ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಸಂಬಂಧಿಕರ ರೋದನೆ ಮುಗಿಲು ಮುಟ್ಟಿದೆ, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ, ತಮ್ಮವರನ್ನು ಕಳ್ಕೊಂಡಿದ್ದಾರೆ. ಅವರ ಬಗ್ಗೆ ಮತ್ತು ಗುರುತು ಸಿಗಲಾರದ ರೀತಿಯಲ್ಲಿ ಈ ವಿಮಾನ ದುರಂತದಲ್ಲಿ ಆಗುವಂತಹ ಮತ್ತೊಂದು ಬಹಳ ದೊಡ್ಡದಾದಂತಹ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ದೃಶ್ಯ ಯಾವುದು ಹೇಳಿದರೆ, ಆ ಪಾರ್ಥಿವ ಶರೀರಗಳು ಸಿಕ್ಕಿದರೆ ಅವುಗಳ ಗುರುತು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಸುಟ್ಟು ಕರಕಲಾಗಿರ್ತವೆ. ಇದು ಸಾವನ್ನಪ್ಪಿದ ಎಲ್ಲರ ಮರಣೋತ್ತರ ಪರೀಕ್ಷೆಯನ್ನು ಮಾಡಿನೇ ಈಗ ಗುರುತಿಸಬೇಕಾಗಿದೆ. ಈಗ ಸೀಟ್ ನಂಬರು ಅವು ಇವು ಯಾವುದರ ಮೇಲೂ ಕೂಡ ಗೊತ್ತಾಗೋದಿಲ್ಲ. ಬದಲಿಗೆ ಅವು ಪ್ರತಿಯೊಂದನ್ನು ಕೂಡ ನೋಡಿ, ವಿಜಯ್ ರೂಪಾನಿಯಂತಹ ಒಬ್ಬ ಮಾಜಿ ಮುಖ್ಯಮಂತ್ರಿಯಿಂದ ಹಿಡಿದು ಅದರಲ್ಲಿರುವ ಪ್ರತಿಯೊಬ್ಬ ನಾಗರಿಕನ ಪಾರ್ಥಿವ ಶರೀರವನ್ನು ಕೂಡ ಹುಡುಕಬೇಕಾಗತ್ತೆ, DNA ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಮೃತರ ಕುಟುಂಬಸ್ಥರಿಂದ DNA ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಆ ನಂತರ ರಕ್ತದ ಮಾದರಿಯನ್ನು ಪಡೆದ ಸಿವಿಲ್ ಆಸ್ಪತ್ರೆಯ ಸಿಬ್ಬಂದಿ ಅದರ ಮೂಲಕವಾಗಿ ಡೀಟೇಲ್ಸನ್ನು ತಿಳ್ಕೊಂಡು ನಂತರ ಅವರಿಗೆ ಆ ಡೆಡ್ ಬಾಡಿಯನ್ನು ಹಸ್ತಾಂತರಿಸಬೇಕಾಗತ್ತೆ. ಗಾಯಾಳು ಸಂಬಂಧಿಕರಿಗೆ ಆಸ್ಪತ್ರೆಯಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗಾಯಾಳುಗಳಿಗೆ ಮತ್ತು ಗಾಯಾಳುಗಳ ಸಂಬಂಧಿಕರಿಗೂ ಕೂಡ ಆಸ್ಪತ್ರೆಯಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಮುಂದುವರೆದು ಇದಕ್ಕೆ ಸಂಬಂಧಪಟ್ಟಂತಹ ಕಾರಣಗಳ ವಿಚಾರದಲ್ಲಿ ವಿಮಾನ ಪತನ ಸ್ಥಳದಲ್ಲಿ ಭರದಿಂದ ತನಿಖೆಯೂ ಕೂಡ ಸಾಗಿದೆ. ಅದು ಪತನಕ್ಕೀಡಾಗಿರ್ತಕ್ಕಂತಹ ಸ್ಥಳದಲ್ಲೂ ಕೂಡ ಬಹಳ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನಾಗಿರಬಹುದು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. NDRF ಟೀಮ್ ಮತ್ತು ಭಾರತೀಯ ಸೇನೆಯಿಂದಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಏನಾಗಿದೆ ಅನ್ನುವಂಥದ್ದನ್ನು NDRF ಟೀಮ್ ಹಾಗೆಯೇ ಭಾರತೀಯ ಸೇನೆಯವರು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ತನಿಖೆಯ ವಿಚಾರಕ್ಕೆ ಬಂದಾಗ NSG ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ ಮತ್ತು NSG ಟೀಮ್ನವರು ಕೂಡ ಸ್ಥಳದ ಪರಿಶೀಲನೆಯನ್ನು ನಡೆಸಿದ್ದಾರೆ. ಏನಾಗಿದೆ ಅನ್ನೋದನ್ನು ಅವರು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಮಾನ ದುರಂತಕ್ಕೆ ನಿಖರ ಕಾರಣಗಳ ಹುಡುಕಾಟ ನಡೀತಾ ಇದೆ. FSL ಅಧಿಕಾರಿಗಳು ಕೂಡ ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ.
ಸಿಗಬಹುದಾಗಿರುವಂತಹ ಪ್ರತಿಯೊಂದು ಅಂಶವನ್ನು ಕೂಡ ಇಲ್ಲಿ ಹುಡುಕ್ತಾರೆ. ಘಟನಾ ಸ್ಥಳದಲ್ಲಿ ATS ಅಧಿಕಾರಿಗಳಿಗೆ DVR ಕೂಡ ಸಿಕ್ಕಿದೆ. ಆ DVRನ ಸಂಗ್ರಹಿಸಲಾಗಿದೆ ಮತ್ತು ಅದಾದ ನಂತರ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ. FSLಗೆ DVRನ್ನು ಈಗಾಗಲೇ ATS ಅಧಿಕಾರಿಗಳು ರವಾನಿಸಿದ್ದಾರೆ. ಹಾಗೆಯೇ ಬ್ಲ್ಯಾಕ್ ಬಾಕ್ಸ್ ಅನ್ನು ಕೂಡ ಈಗ ATS ಅಧಿಕಾರಿಗಳು FSL ಪರಿಶೀಲನೆಗೆ ಬೇಕಾಗಿ ಅದನ್ನು ರವಾನೆ ಮಾಡಿದ್ದಾರೆ. ಹೀಗೆ ಒಂದೊಂದು ಕಾರಣಗಳಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಇನ್ನೂ ಕೂಡ ಕಾರಣ ನಿಗೂಢವಾಗಿದೆ. ಎಕ್ಸಾಕ್ಟ್ ಆಗಿ ಈ ಒಂದು ದುರಂತ ಹೇಗೆ ಸಂಭವಿಸಿತು ಅನ್ನೋಂಥದ್ದು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಇನ್ನಷ್ಟು ದಿವಸಗಳವರೆಗೆ ಕಾಯಬೇಕಾಗತ್ತೆ. 8200 ಗಂಟೆಗಳ ಕಾಲ ಹಾರಾಟದ ಅನುಭವ ಹೊಂದಿದಂತಹ ಪೈಲಟ್ ಈ ವಿಮಾನವನ್ನು ಮುನ್ನಡೆಸ್ತಾ ಇದ್ರು. ಅವ್ರ ಜೊತೆಗಿದ್ದಂತಹ ಕೋ ಪೈಲಟ್ ಕೂಡ ಅವರು 1100 ಗಂಟೆಗಳ ಹಾರಾಟದ ಅನುಭವ ಹೊಂದಿದಂತಹ ಪೈಲಟ್. ಅಂದರೆ ಇಬ್ಬರು ಕೂಡ ಅನುಭವಿಗಳೇ ಅದರಲ್ಲಿ ಹಾರಾಟದಲ್ಲಿದ್ದರು. ಹೀಗಾಗಿ ಸಾಮಾನ್ಯವಾಗಿರ್ತಕ್ಕಂಥ ಅಥವಾ ಮ್ಯಾನೇಜ್ ಮಾಡಬಹುದಾಗಿರ್ತಕ್ಕಂಥ ಯಾವುದೇ ತಾಂತ್ರಿಕ ತೊಂದರೆ ಇದ್ದಿರ್ತಿದ್ರು ಕೂಡ ವಿಮಾನವನ್ನು ವಾಪಸ್ ತಂದು ಅವರು ಕೆಳಗಿಳಿಸೋದಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಅವರ ಕೈ ಮೀರಿದಂತಹ ದುರಂತ ಹಾಗಾದರೆ ಹೇಗೆ ಸಂಭವಿಸಿತು ಅನ್ನೋದು ಗೊತ್ತಾಗಬೇಕಾಗಿದೆ. ನಮಸ್ಕಾರ.